ಹಾಯ್ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಪ್ರೀತಿಯ ಗಣೇಶ್. ನೀವೇನಾದರೂ ಯು ಪಿ ಎಸ್ ಸಿ ಬರಿಬೇಕು ಅಂತ ಯೋಚನೆ ಮಾಡ್ತಿದ್ರೆ ಬಟ್ ಅದ್ರ ಬಗ್ಗೆ ಇನ್ಫಾರ್ಮೇಷನ್ನೇ ಗೊತ್ತಿಲ್ಲ ಗುರು ಅಂದರೆ ಈ ವಿಡಿಯೋ ಫುಲ್ ನೋಡಿ, ನಿಮಗೆ ಫುಲ್ ಇನ್ಫಾರ್ಮೇಷನ್ ಸಿಗುತ್ತೆ. ಆ್ಯಕ್ಚುಲಿ ಯು ಪಿ ಎಸ್ ಸಿನ ಪ್ರತಿ ವರ್ಷ ಕಾಲ್ ಮಾಡ್ತಾರೆ, ಬಟ್ ಪೋಸ್ಟರ್ಸ್ ಡಿಪೆಂಡ್ ಆಗೋದು ಎಷ್ಟಿರ್ತವೆ ಅಷ್ಟ್ರ ಮೇಲೆ. ಬಟ್ ಪ್ರತಿ ವರ್ಷ ಒಂದೇ ಥರ ಪೋಸ್ಟ್ ಬರಲ್ಲ, ವರ್ಷ ವರ್ಷ ವೇರಿ ಆಗುತ್ತೆ. ನನಗೆ ತಿಳಿದಿರೋ ಮಟ್ಟಿಗೆ ಪ್ರತಿ ವರ್ಷ ಜನವರಿಗೆ ನೋಟಿಫಿಕೇಶನ್ ಕಾಲ್ ಮಾಡ್ತಾರೆ, ಆ್ಯಂಡ್ ಮೇಗೆ ಪ್ರಿಲಿಮ್ಸ್, ಆ್ಯಂಡ್ ಆಗಸ್ಟ್ ಅಥವಾ ಸೆಪ್ಟೆಂಬರ್ಗೆ ಮೈನ್ಸ್, ದೆನ್ ಡಿಸೆಂಬರಿಂದ ಮಾರ್ಚ್ವರೆಗೂ ಇಂಟರ್ವ್ಯೂ ಕಂಡಕ್ಟ್ ಮಾಡ್ತಾರೆ. ದಿಸ್ ಈಸ್ ಸೈಕಲ್ ಆಫ್ ಯು ಪಿ ಎಸ್ ಸಿ ಎಕ್ಸಾಮಿನೇಷನ್, 1 year ಎಕ್ಸಾಮಿನೇಷನ್. ಅರೌಂಡ್ ಯು ಪಿ ಎಸ್ ಸಿ ಎಕ್ಸಾಮ್ 1 year ತಗೊಳುತ್ತೆ, ಮೀನ್ಸ್ ಎಲ್ಲ ಕಂಪ್ಲೀಟ್ ಆಗೋಕ್ಕೆ. ಇವನ್ ಜನವರಿಂದ ಕಾಲ್ ಮಾಡಿದರೆ ಕಂಪ್ಲೀಟ್ ಆಗೋತ್ತಿಗೆ ನೆಕ್ಸ್ಟ್ ಎಕ್ಸಾಮ್ಸ್ ಮೇಗೆ ಬರುತ್ತಲ್ಲ, ಏಪ್ರಿಲ್ಗೆ ರಿಸಲ್ಟ್ ಬರುತ್ತೆ. ಮೇ ಅಂದರೆ ಅರೌಂಡ್ 1 month ಅಷ್ಟೇ ಗ್ಯಾಪ್ ಇರುತ್ತೆ, ಅಷ್ಟೊತ್ತಿಗೆ ರಿಸಲ್ಟ್ ಬರುತ್ತೆ. ರೈಟಾ? ದಿಸ್ ಇಸ್ ಅ ಯು ಪಿ ಎಸ್ ಸಿ ಸೈಕಲ್. ದೆನ್ ಪೇಪರ್ಸ್ ಬಗ್ಗೆ ಹೇಳಬೇಕು ಅಂದರೆ ಯು ಪಿ ಎಸ್ ಸಿಲಿ 3 ಸ್ಟೇಜಸ್ಗಳಿರ್ತವೆ. ಫಸ್ಟು ಪ್ರಿಲಿಮ್ಸ್, ಸೆಕೆಂಡ್ ಮೇನ್ಸ್, ಆ್ಯಂಡ್ ಥರ್ಡ್ ಒನ್ ಪರ್ಸನಾಲಿಟಿ ಟೆಸ್ಟ್ ಆರ್ ಇಂಟರ್ವ್ಯೂ. ಆ್ಯಂಡ್ ಪ್ರಿಲಿಮ್ಸ್ ಬಗ್ಗೆ ಹೇಳಬೇಕು ಅಂದರೆ ಪ್ರಿಲಿಮ್ಸಲ್ಲಿ 2 ಪೇಪರ್ ಇರ್ತವೆ. ಫಸ್ಟು ಜನರಲ್ ಪೇಪರ್, ಇನ್ನು ಪೇಪರ್ 1 ಅಂತಾರೆ, ಆ್ಯಂಡ್ ಸೆಕೆಂಡು ಪೇಪರ್ 2, ಇದನ್ನ ಸಿ ಸ್ಯಾಟ್ ಅಂತಾರೆ. ಪೇಪರ್ 1 200 ಮಾರ್ಕ್ಸ್ಗಿರುತ್ತೆ, 100 ಕ್ವಶನ್ನು, 1 ಕ್ವಶನ್ನು 2 ಮಾರ್ಕ್ಸ್ಗೆ. ಇದರಲ್ಲಿ ಕಟ್ ಆಫು ಪ್ರತಿ ವರ್ಷ ಯು ಪಿ ಎಸ್ ಸಿ ಡಿಸೈಡ್ ಮಾಡುತ್ತೆ. ಮೀನ್ಸ್ ಎಷ್ಟು ಕ್ಯಾಂಡಿಡೇಟ್ ಬರೆದಿರ್ತಾರೆ ಮತ್ತು ಪೇಪರ್ ಡಿಫಿಕಲ್ಟಿ ಮೇಲೆ ಯು ಪಿ ಎಸ್ ಸಿ ಡಿಸೈಡ್ ಮಾಡುತ್ತೆ. ಆ್ಯಂಡ್ 2023ಯಲ್ಲಿ ಡಿಫಿಕಲ್ಟಿ ಪೇಪರ್ ಇದರಿಂದ ಇವನ್ ಜನರಲ್ಗೆ 75 ಕಟ್ ಆಫ್ ನಿಲ್ಲಿಸಿದ್ರು. ದಿಸ್ ಇಸ್ ಲೋಯೆಸ್ಟ್ ಕಟ್ ಆಫ್ ಎವರ್ ಯು ಪಿ ಎಸ್ ಸಿ ಡೂ. ಆ್ಯಂಡ್ ಸೆಕೆಂಡ್ ಪೇಪರ್ ಸಿ ಸ್ಯಾಟ್, ಓಕೆ, ಇದನ್ನ ಯು ಪಿ ಎಸ್ ಸಿ ಫ್ರೀ ಡಿಫೈನ್ಡ್ ಕಟ್ ಆಫ್ ಮಾಡಿ ನಿಲ್ಲಿಸಿರುತ್ತೆ. ಇದ್ರ ಬಗ್ಗೆ ಹೇಳಬೇಕು ಅಂದರೆ 200 ಮಾರ್ಕ್ಸ್ಗೆ ಟೋಟಲ್, ಬಟ್ 80 ಕ್ವಶನ್ಸ್ ಇರ್ತವೆ, 1 ಕ್ವಶನ್ 2.5 ಮಾರ್ಕ್ಸ್ಗೆ. ಬಟ್ ಇದರಲ್ಲೂ ನೆಗೆಟಿವ್ ಇರ್ತವೆ, ಬೋತ್ ಪೇಪರ್ಸಲ್ಲೂ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ. ಆ್ಯಂಡ್ 1 ಕ್ವಶನ್ನು 2.5 ಮಾರ್ಕ್ಸ್ಗೆ, ಅದರಲ್ಲಿ ಸಿ ಸ್ಯಾಟಲ್ಲಿ. ಸಿ ಸ್ಯಾಟ್ ಮೀನ್ಸ್ ಸಿವಿಲ್ ಸರ್ವಿಸ್ ಆಪ್ಟಿಟ್ಯೂಡ್ ಟೆಸ್ಟ್. ದೆನ್ ಬಟ್ ಇದರಲ್ಲಿ ಯು ಪಿ ಎಸ್ ಸಿ ಫ್ರೀ ಡಿಫೈನ್ಡ್ ಕಟ್ ಆಫ್ ಅಲ್ಲೇ ನಿಲ್ಲಿಸಿದೆ. ಅದೆಷ್ಟು ಅಂದರೆ 200ಗೆ ಪ್ರತಿಯೊಬ್ಬರು 67 ಮೇಲೆ, ಮೀನ್ಸ್ 33% ಮೇಲೆ ತೆಗಿಲೇಬೇಕು. ಇಫ್ ಯು ನಾಟ್ ಏಬಲ್ ಟು ಕ್ರಾಸ್ ದಟ್ ಮಾರ್ಜಿನ್, ಯು ಆರ್ ನಾಟ್ ಅಲೌಡ್ ಟು ರೈಟ್ ದ ಮೇನ್ಸ್. ಓಕೆ, ನೆಕ್ಸ್ಟು ಮೇನ್ಸ್ ಮೀನ್ಸ್ ರೈಟಿಂಗ್ ಸೆಕ್ಷನ್. ಮೇನ್ಸ್ ಎಕ್ಸಾಮಿನೇಷನ್ ಬಗ್ಗೆ ನೋಡೋದಾದರೆ ಇದರಲ್ಲಿ ಟೋಟಲ್ 9 ಪೇಪರ್ ಇರ್ತವೆ. ಫಸ್ಟ್ನೇ ಪೇಪರ್ ಎಸ್ಸೆ ಅಂದರೆ ಜನರಲ್ ಆಗಿ ಎಸ್ಸೆ ಕೇಳ್ತಾರೆ. ಇದರಲ್ಲಿ 250 ಮಾರ್ಕ್ಸು. ದೆನ್ 2 ಸೆಕ್ಷನ್ ಇರ್ತವೆ, 1 ಸೆಕ್ಷನಲ್ಲಿ 4 ಮಾರ್ಕ್ಸ್ ಕ್ವಶನ್ ಇರುತ್ತೆ, ಮೀನ್ಸ್ 4 ಕ್ವಶನ್ಸ್ ಇರ್ತವೆ. ಅದರಲ್ಲಿ ನಾವು 1 ಕ್ವಶನ್ನ ಸೆಲೆಕ್ಟ್ ಮಾಡಿಕೊಂಡು 125 ಮಾರ್ಕ್ಸ್ಗೆ ಬರೀಬೇಕು. ಆ್ಯಂಡ್ ಸೆಕ್ಷನ್ ಬಿ ಯಲ್ಲಿ ಮತ್ತೆ 4 ಕ್ವಶನ್ಸ್ ಇರ್ತವೆ. ಅದರಲ್ಲಿ ನಾವು 1 ಕ್ವಶನ್ನ ಸೆಲೆಕ್ಟ್ ಮಾಡಿಕೊಂಡು ನಾವು 1 ಕ್ವಶನ್ ಸೆಲೆಕ್ಟ್ ಮಾಡ್ಕೊಂಡು ಬರಬೇಕು. ಎಷ್ಟಕ್ಕೆ ಅಂದರೆ 125 ಮಾರ್ಕ್ಸ್ಗೆ, ಟೋಟಲ್ 250 ಮಾರ್ಕ್ಸ್ಗೆ. ಅವರ್ಸ್ ಬಂದುಬಿಟ್ಟು 3 hours. ದೆನ್ ಜನರಲ್ ಪೇಪರ್ 1, ಜನರಲ್ ಪೇಪರ್ 2, ಜನರಲ್ ಪೇಪರ್ 3, ಜನರಲ್ ಪೇಪರ್ 4, ಎಲ್ಲ ಪೇಪರು 250 ಮಾರ್ಕ್ಸ್ ಇರುತ್ತೆ. ಈ ಡೀಟೇಲ್ ಆಗಿ ಗೊತ್ತಾಗಬೇಕು ಅಂದರೆ ನಾನು ವಿಡಿಯೋ ಪ್ರತಿ ಪೇಪರ್ ಬಗ್ಗೆನೂ ಮಾಡಿದ್ದೀನಿ, ಹೋಗಿ ಅಲ್ಲಿ ಸಿಲಬಸ್ ನೋಡಿ, ಆಗ ಗೊತ್ತಾಗುತ್ತೆ. ಎಲ್ಲ ಪೇಪರು 250 ಮಾರ್ಕ್ಸ್ಗೆ. ಟೋಟಲ್ ಎಸ್ಸೆ 250, ಎಲ್ಲ ಪೇಪರು 250 ಅಂದರೆ ಅರೌಂಡ್ 250 1250 ಮಾರ್ಕ್ಸ್ ಇಲ್ಲೇ ಆಗ್ತದೆ. ದೆನ್ ಆಪ್ಷನಲ್ ಪೇಪರ್. ಆಪ್ಷನಲ್ ಅಂದರೆ ಐಚ್ಛಿಕ ವಿಷಯಗಳು ಅಂತ ಕೊಡ್ತಾರೆ. ಅದರಲ್ಲಿ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಮೀನ್ಸ್ ನಿಮಗೆ ಇಷ್ಟ ಬಂದಿರೋ ಸಬ್ಜೆಕ್ಟ ನಾನು ಓದ್ತೀನಿ, ಅದ್ರ ಮೇಲೆ ನಾನು ಮೀನ್ಸ್ ಪೇಪರ್ನ ಸೆಲೆಕ್ಟ್ ಮಾಡ್ಕೊಂಡು ಬರೀತೀನಿ ಅಂತ. ಈಗ ನನ್ನ ಕೇಳಿದರೆ ನಾನು ಸೋಷಿಯಾಲಜಿ ಸೆಲೆಕ್ಟ್ ಮಾಡಿದ್ದೆ, ಬಟ್ ನಾನು ಮೇನ್ಸ್ ಬರೆದಿಲ್ಲ, ಬಟ್ ನಾನು ಸೆಲೆಕ್ಟ್ ಮಾಡಿದ್ದು ಸೋಷಿಯಾಲಜಿ. ಮೋಸ್ಟ್ ಆಫ್ ದ ಕ್ಯಾಂಡಿಡೇಟ್ ಸೆಲೆಕ್ಟ್ ಮಾಡಿದ್ರೆ ಅವ್ರಿಗೆ ಇಷ್ಟ ಬಂದಿತ್ತು ಸಬ್ಜೆಕ್ಟ್ನ ಸೆಲೆಕ್ಟ್ ಮಾಡ್ತಾರೆ, ಬಟ್ ಮೋಸ್ಟ್ ಆಫ್ ದ ಟಾಪರ್ಸ್ ಆಂಥ್ರೋಪಾಲಜಿ ಸೆಲೆಕ್ಟ್ ಮಾಡ್ತಾರೆ. ರೈಟಾ?
ಆ್ಯಕ್ಚುಲಿ ಇದು ಎರಡು ಪೇಪರ್ ಇರ್ತವೆ. ಒಂದು ಪೇಪರು 250 ಮಾರ್ಕ್ಸು, ಇನ್ನೊಂದು ಪೇಪರು 250 ಮಾರ್ಕ್ಸು, ಟೋಟಲ್ 500 ಮಾರ್ಕ್ಸ್. ಆಯಿತಾ. ಮೋಸ್ಟ್ ಆಫ್ ದ ಟಾಪರ್ ಸ್ಕೋರ್ ಮಾಡೋದು ಆಪ್ಷನಲ್ ಪೇಪರಲ್ಲಿ. ಯಾಕೆಂದರೆ ನಾವು ಇಷ್ಟಪಟ್ಟಿರೋ ವಿಷಯ ಅಂದರೆ ನಾವು ಇಷ್ಟಪಟ್ಟಿರ್ತೀವಿ, ಬಟ್ ಅದಕ್ಕೋಸ್ಕರ ಜಾಸ್ತಿ ಬರಿಬೇಕಾಗುತ್ತೆ ಮತ್ತು ಚೆನ್ನಾಗಿ ಬರಿಬೇಕಾಗುತ್ತೆ. ಸೊ ಮೋಸ್ಟ್ ಆಫ್ ದ ಟಾಪರ್ ಸ್ಕೋರ್ ಮಾಡೋದು ಐಚ್ಛಿಕ ವಿಷಯಗಳಲ್ಲಿ, ಮೀನ್ಸ್ ಆಪ್ಷನಲ್ ಪೇಪರ್ಗಳಲ್ಲಿ. ಈಗ 1250 ಪ್ಲಸ್ 500 ಎಷ್ಟಾಯಿತು? 1750 ಇಲ್ಲಾಗ್ತು. ದೆನ್ ಇಲ್ಲಿ ಆದರೆ ಮತ್ತೆ ಕ್ವಾಲಿಫೈಯಿಂಗ್ ಪೇಪರ್ ಇರುತ್ತೆ. ಅಂದರೆ ಒಂದು IAS IPS ಮತ್ತು ಯಾವುದೇ ಸೆಂಟ್ರಲ್ ಗೌರ್ನಮೆಂಟ್ ಎಕ್ಸಾಮ್ಸ್ನ ಬರೀಬೇಕು ಅಂದರೆ ನಾವು ಒಂದು 2 ಲ್ಯಾಂಗ್ವೇಜಾರ ಗೊತ್ತಿರಬೇಕು. ಒಂದು ನೇಟಿವ್ ಲ್ಯಾಂಗ್ವೇಜು, ಇನ್ನೊಂದು ಜನರಲ್ ಆಗಿ ಇಂಗ್ಲೀಷ್ ಲ್ಯಾಂಗ್ವೇಜು. ಇಂಗ್ಲೀಷ್ ಲ್ಯಾಂಗ್ವೇಜ್ ಮೇಲೆ ಒಂದು ಪೇಪರ್ ಇರುತ್ತೆ. ದೆನ್ ಇದರಲ್ಲಿ ಕಟ್ ಆಫ್ ಬಂದುಬಿಟ್ಟು 300ಗೆ 75 ತೆಗಿಲೇಬೇಕು, ಮೀನ್ಸ್ 25% ಎಲ್ಲ ತೆಗಿಲೇಬೇಕು ಕಂಪಲ್ಸರಿ. ನೀವು ತೆಗಿಲಿಲ್ಲ ಅಂದರೆ ದೆನ್ ಇಂಟರ್ವ್ಯೂಗೆ ಸೆಲೆಕ್ಟ್ ಆಗಲ್ಲ. ಮೀನ್ಸ್ ನೀವು ಎಲ್ಲದರಲ್ಲೂ ಪಾಸಾಗಿ ಕ್ವಾಲಿಫೈಯಿಂಗ್ ಪೇಪರಲ್ಲಿ ಏನಾದರೂ ಕಮ್ಮಿ, ಮೀನ್ಸ್ 75ಗಿಂತ ಕಮ್ಮಿ ತೆಗೆದ್ರೆ ನೀವು ಸೆಲೆಕ್ಟ್ ಆಗಲ್ಲ. ಫಾರ್ ಎಕ್ಸಾಂಪಲ್ ಹೇಳೋದಾದರೆ ಮೊಹಮ್ಮದ್ ಸುಚೇತಾ ಮ್ಯಾಮ್ ಆ ಸಮಯದ SP ಅವರು ತಮ್ಮ ಸೆಕೆಂಡ್ನೇ ಅಟೆಂಪ್ಟಲ್ಲೋ ಅಥವಾ ಫಸ್ಟ್ನೇ ಅಟೆಂಪ್ಟಲ್ಲೋ ಈ ಕ್ವಾಲಿಫೈಯಿಂಗ್ ಹಿಂದಿ ಪೇಪರ್ನ ಫೇಲ್ ಆಗಿರ್ತಾರೆ, ರೈಟಾ. ದೆನ್ ಅದೇ ಥರ ಇನ್ನೊಂದು ಕ್ವಾಲಿಫೈಯಿಂಗ್ ಪೇಪರ್ ಇರುತ್ತೆ. ಅದ್ಯಾವುದು ಅಂದರೆ ನಿಮಗೆ ಇಷ್ಟ ಬಂದಿರೋ ಲ್ಯಾಂಗ್ವೇಜ್ನ ಸೆಲೆಕ್ಟ್ ಮಾಡಿಕೊಂಡು ನೀವು ಅದ್ರ ಮೇಲೆ ಪೇಪರ್ ಬರೀಬೇಕು. ಫಾರ್ ಎಕ್ಸಾಂಪಲ್ ನಾವು ಕನ್ನಡ ಸೆಲೆಕ್ಟ್ ಮಾಡ್ತೀವಿ, ಮೋಸ್ಟ್ ಆಫ್ ದ ನಾರ್ತ್ ಕ್ಯಾಂಡಿಡೇಟ್ಸು ಹಿಂದಿ ಸೆಲೆಕ್ಟ್ ಮಾಡ್ತಾರೆ, ಮೋಸ್ಟ್ ಆಫ್ ದ ತಮಿಳ್ ಕ್ಯಾಂಡಿಡೇಟ್ಸ್ ತಮಿಳ್ ಸೆಲೆಕ್ಟ್ ಮಾಡ್ತಾರೆ. ಅವ್ರಿಗೆ ಇಷ್ಟ ಬಂದಿರೋ ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡಿ ಅದ್ರ ಮೇಲೆ ಒಂದು ಎಕ್ಸಾಮ್ ಕೊಡ್ತಾರೆ, ಮೀನ್ಸ್ ಕ್ವಾಲಿಫೈಯಿಂಗ್ ಪೇಪರ್ ಕೊಡ್ತಾರೆ. ಅದರಲ್ಲೂ 250ಗೆ 300ಗೆ 75 ತೆಗಿಬೇಕು. ದಿಸ್ ಇಸ್ ಮಿನಿಮಮ್ ಕ್ವಾಲಿಫಿಕೇಷನ್. ನೀವು ತೆಗಿಲಿಲ್ಲ ಅಂದರೆ ಮೀನ್ಸ್ ಇಂಟರ್ವ್ಯೂಗೆ ಸೆಲೆಕ್ಟ್ ಆಗಲ್ಲ. ದೆನ್ ಟೋಟಲು 1750 ರಿಟರ್ನ್ ಆದರೆ, ಬಟ್ ನೆಕ್ಸ್ಟ್ ಲೆವೆಲ್ ಬರೋದೆ ಇಂಟರ್ವ್ಯೂ 275 ಮಾರ್ಕ್ಸ್ಗೆ ಇರುತ್ತೆ. ಆಲ್ಮೋಸ್ಟ್ ಹೈಯೆಸ್ಟ್ ಸ್ಕೋರ್ ತೆಗೆದಿರೋದು ಇಲ್ಲಿವರೆಗೂ 250 220 ಹೈಯೆಸ್ಟು. ದೆನ್ ಅದ್ರ ಮೇಲೂ ಯಾರಿಗೂ ಕೊಟ್ಟಿಲ್ಲ. ಬಟ್ ಎಲ್ಲ ಫೈನಲಾಗಿ ಕೌಂಟಾಗಿ ನಮಗೆ ರ್ಯಾಂಕಿಂಗ್ ಕನ್ಸಿಡರ್ ಆಗೋದು 2025 ಮಾರ್ಕ್ಸ್. ಅದೇನು 1750 ಆ್ಯಡ್ ಆಗಿತ್ತು, ಅದ್ರ ಜೊತೆ 275 ಆ್ಯಡ್ ಆಗಿ 2025ಗೆ ಕಟ್ ಆಫ್ ನಿಲ್ಲಿಸಿರ್ತಾರೆ. ಬಟ್ ಮೋಸ್ಟ್ ಆಫ್ ದ ಟಾಪರ್ಸ್ ತೆಗೆಯೋದು ಇದರಲ್ಲಿ 2025ಗೆ ಇಲ್ಲಿ ಗಂಟ ಹೈಯೆಸ್ಟ್ ಬಂದಿರೋದು 1126 2017 ಬ್ಯಾಚ್ ಅನ್ದೂಪ್ ದುರಿಶೆಟ್ಟಿ, ಗೊತ್ತಾಯ್ತಾ. ಇದು ಮೀನ್ಸ್ ಎಲ್ಲ ತುಂಬ ಟಾಪಲ್ಲಿ ಬರೋಕ್ಕಾಗಲ್ಲ. ಮೀನ್ಸ್ ಮೋಸ್ಟ್ ಆಫ್ ದ ಸ್ಕೋರ್ ನೋಡೋದಾದರೆ 55%ಗಿಂತ ಏನು ಹೈಯೆಸ್ಟ್ ಇಲ್ಲ. 100%ಗೆ 55%ಏ ಹೈಯೆಸ್ಟ್, ಅದ್ರಿಗಿಂತ ಹೈಯೆಸ್ಟ್ ಇಲ್ಲ, ಗೊತ್ತಾಯ್ತಾ. ಈಗ ಶಕ್ತಿ ರುಬೆ ಅವರು ತೆಗೆದಿರೋದು ಒಂದು 52% ಏನೋ ತೆಗೆದಿದ್ದಾರೆ. ಸೊ ಅಂದರೆ ಇದು ಎಕ್ಸಾಮ್ಸ್ ಕಷ್ಟ ಅಂತಲ್ಲ, ಪ್ರೊಸೆಸ್ಸಲ್ಲಿ ನಮ್ಮನ್ನ ನಾವು ಇನ್ವಾಲ್ವ್ ಮಾಡಿಕೊಂಡು, ನಮ್ಮನ್ನ ನಾವು ಮೋಟಿವೇಟ್ ಮಾಡಿಕೊಂಡು, ನಮ್ಮನ್ನ ನಾವು ಏನೋ ಒಂದು ಜಯಿಸಬೇಕು ಅಂತ ಹೋಗ್ತಿರ್ತೀವಲ್ಲ, ಆ ಪ್ರೊಸೆಸ್ ತುಂಬ ಕಷ್ಟ ಇರುತ್ತೆ. ಈ ಪ್ರೊಸೆಸ್ಸಲ್ಲಿ ಒಂದು ಇಳಿಮುಖನೂ ನೋಡಿರ್ತೀವಿ, ಒಂದು ಏರಿಕೆ ಮುಖನೂ ನೋಡಿರ್ತೀವಿ. ಎಷ್ಟೋ ಜನ ಇಂಟರ್ವ್ಯೂ ಹೋಗಿ ಸೆಲೆಕ್ಟ್ ಆಗಲ್ಲ, ಮತ್ತು ವಾಪಸ್ 0 ಮೀನ್ಸ್ ಪ್ರಿಲಿಮ್ಸ್ ಬರೀಬೇಕಾಗುತ್ತೆ, ಅವ್ರಿಗೆ ತುಂಬ ಟೈಮ್ ಇರಲ್ಲ. ಸೊ ನಮ್ಮ ಮೈಂಡ್ ಸೆಟ್ ಯಾವ ಥರ ಇರಬೇಕು, ಈ ಎಕ್ಸಾಮ್ಗೋಸ್ಕರ ನಮ್ಮ ಮೈಂಡ್ ಸೆಟ್ ಯಾವ ಥರ ಇರಬೇಕು ಅಂದರೆ, ಏನೇ ಆದರೂ ಎದುರಿಸ್ತೀನಿ ಅನ್ನೋ ಧೈರ್ಯ ಇರಬೇಕು. ಏಕೆಂದರೆ ಜಗತ್ತು ಒಂದು ಎಕ್ಸಾಮಿಗೆ ಸೀಮಿತ ಆಗಿಲ್ಲ, ಅಥವಾ ಯಾವುದೋ ಒಂದು ಜಾಬಿಗೆ ಸೀಮಿತ ಆಗಿಲ್ಲ. ದಿಸ್ ಈಸ್ ಜಸ್ಟ್ ಎಕ್ಸಾಮ್. ಐ ರೈಟ್, ಇಫ್ ಐ ವಿನ್ ಐ ಲೀಡ್, ಇಫ್ ಐ ನಾಟ್ ವಿನ್ ಐ ಗೈಡ್, ಆ ಥರ ಇರಬೇಕು, ರೈಟಾ. ಸೊ ಈ ಎಕ್ಸಾಮ್ ವಿನ್ ಆಗಲಿಲ್ಲ ಅಂದರೆ ನೀವು ಬೇರೆದರಲ್ಲಿ ವಿನ್ ಆಗಲ್ಲ ಅಂತ ಅಲ್ಲ, ಅದೇ ಹಾರ್ಡ್ ವರ್ಕ ಇನ್ನು ಬೇರೆ ಕ್ಷೇತ್ರಗಳಿಗೆ ನೀವು ಕೊಟ್ಟರೆ ತುಂಬ ಚೆನ್ನಾಗಿ ವಿನ್ ಆಗ್ತೀರಾ, ರೈಟಾ. ಅದರಲ್ಲೇನೋ ವರಿ ಮಾಡಬೇಡಿ, ಜಸ್ಟ್ ಡೂ ಯುವರ್ ವರ್ಕ್ ವಿತ್ ಕಾನ್ಸಂಟ್ರೇಷನ್. ಆಗಲಿಲ್ವಾ, ಟೆನ್ಷನ್ ತೊಗೋಬೇಡಿ ಗುರು, ಜೀವನ ತುಂಬ ದೊಡ್ಡ ಇದೆ ಮತ್ತು ಅವಕಾಶಗಳು ಮಹಾಪೂರ ಇದ್ದಾವೆ. ಇಲ್ಲಿ ಅವಕಾಶಗಳನ್ನಗೋಸ್ಕರ ನಾವು ಕಾಯ್ಕೊಂಡು ಕುತ್ಕೋಬಾರ್ದು, ರೈಟಾ. ಒಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ, ಅವಕಾಶಗೋಸ್ಕರ ನಾವು ಕಾಯ್ಕೊಂಡು ಕುತ್ಕೋಬಾರ್ದು. ಯಾಕೆಂದರೆ ಅವಕಾಶಗಳು ಯಾರಿಗೂ ಮೀನ್ಸ್ ತಗೊಂತ ಬರಲ್ಲ. ನಾವೇ ಕ್ರಿಯೇಟ್ ಮಾಡಿಕೊಂಡು ನಮ್ಮ ಅವಕಾಶಗಳನ್ನ ನಾವೇ ಏನೋ ಎನ್ಲಾರ್ಜ್ ಮಾಡ್ತಾ ಹೋಗಬೇಕು. That is life. So this is my experience in UPSC and some little bit information from my side
to you guys. If you like this video, please share, subscribe, and comment with art art. And I love you guys, and see you soon with little bit more information. And Jai Hind, Jai Karnataka Mate.